ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಅರಣ್ಯಕಾಂಡ ಭಾಗವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾರವರು ಬರೆದಿರುವ ರಾಮಸಾಂಗತ್ಯ. ಮುಂದುವರಿದ ಭಾಗ. ಕರಪರಿವಾರದ ಮಾರಣ ಹೋಮಾವ ವೃದ್ಧ ಅಕಂಪನ ನೋಡಿ, ಸಾರ್ವಭೌಮಗೆ ಪೂರ್ಣ ಚಿತ್ರಣ ಕೊಡಲೆಂದು ಪೌಲಸ್ಯ ನೆಡೆ ಬಂದ ನೋಡಿ. ಲಂಕಾಧಿಪತಿಯೆಡೆ ಬಂದ ಅಕಂಪನ ರಾಕ್ಷಸ ವಧೆಯನ್ನು ತಿಳಿಸೆ, ಏಕಾಂಗಿಯಾಗಿ ಹೇ ರಾಮನು ಕಾದಿದ ಪರಿಯನ್ನು ದೊರೆಗೆ ಭಿನ್ನವಿಸೆ. ರಾಮನ ಶೌರ್ಯದ ವರ್ಣನೆ ಮಾಡುತ್ತಾ ರಾಜನ ಕೆರಳಿಸಿ ಬಿಟ್ಟ, ಲಾವಣ್ಯವತಿಯಾದ ಸೀತೆಯ ಬಣ್ಣಿಸಿ ದೌರ್ಬಲ್ಯಕ್ಕೆ ಕೊಳ್ಳಿಯಿಟ್ಟ. ರಾಮನ ಪತ್ನಿಯ ಕದ್ದು ತಂದರೆ ನೀನು ವಿರಹದಿಂ ಸಾಯುವನವನು, ಎನ್ನುತ್ತಾ ಕಾಮುಕ ರಾಜನ ಕಿವಿಯೂದಿ ತುಂಬಿದ ವ್ಯಾಮೋಹವನ್ನು. ಮಂತ್ರಿ ಅಕಂಪನ ನುಡಿದಂತೆ ರಾವಣ ಹೆಣ್ಣಿನ ಚಪಲದಿಂದೆದ್ದ, ಅಪಹರಣದ ಕಾರ್ಯ ಸುಗಮವಾಗಿಸಲೆಂದು ಮಾರೀಚನಿರುವವೆಡೆ ಬಂದ. ರಾಮನ ಶಕ್ತಿಯ ಅರಿವಿದ್ದ ಮಾರೀಚ ತನಗಾದ ಅನುಭವವರೆದ, ಸೀತಾಪಹಾರದ ಯೋಚನೆ ಬಿಡುವಂತೆ ಅರಸಂಗಿ ಬುದ್ಧಿಯ ಪೇಳ್ದ. ಸೀತೆಯ ತಂದಾರು ಶ್ರೀರಾಮನೆಂದಿಗೂ ನಿರ್ವೀರ್ಯನಾಗನು ಎಂದ, ರಾಕ್ಷಸಾಂತಕವಾದ ಮಂತ್ರಾಸ್ತ್ರದಿಂದಲೇ ಕುಲನಾಶ ಮಾಡುವನೆಂದ. ವಾಂಛೆಯ ಪೂರೈಕೆ ನೆಪದಲ್ಲಿ ದಾನವ ಸಾಮ್ರಾಜ್ಯ ಕೆಡವಬೇಡೆಂದ. ಮಾರೀಚ ಹೇಳಿದ ಹಿತವಚನವ ಕೇಳಿ ಸಾಮ್ರಾಟ ಲಂಕೆಗೆ ಬಂದ. ವೈಭವದಲ್ಲಿ ದಶಕಂಠನು ಲಂಕೆಯ ಗದ್ದುಗೆಯಲ್ಲಿ ಕುಳಿತಿರಲು, ಚೀರುತ್ತ ಹಲುಬುತ್ತ ಧನುಜೆಯು ಬಂದಾಳು ಅಣ್ಣನ ಮನವು ಉದ್ರೇಕಿಸಲು. ತಂಗಿಯ ಮೊಗದಲ್ಲಿ ಸೋರಿದ ರಕ್ತವ ಕಾಣುತ್ತಲಾಕ್ರೋಶಗೊಂಡು, ಪೌಲಸ್ತ್ಯ ಕೇಳಿದ ಈ ಘೋರ ಕೃತ್ಯಕ್ಕೆ ಕಾರಣವನು ಬೆಸಸೆಂದು. ರಾಷ್ಟ್ರದ ಸರಹದ್ದು ಕಾಯುವ ಸಲುವಾಗಿ ಬಲಶಾಲಿ ಸೈನ್ಯವೂ ಬೇಕು. ಹಗೆಯ ದಾಳಿಯ ವಾರ್ತೆ ತಿಳಿದುಕೊಳ್ಳಲಿಕ್ಕಾಗಿ ಬೇಹಿನ ಜನರಿರಬೇಕು. ರಾಜ್ಯದ ರಕ್ಷಣೆಯನ್ನು ಬಿಟ್ಟು ಮುಳುಗಿಹೆ ಭೋಗದ ಲಾಲಸೆಯಲ್ಲಿ. ಮಾನವ ತರುಣನು ಏಕಾಂಗಿಯಾಗಿ ಹೇ ದೈತ್ಯರ ಕುಂದಿಹನಲ್ಲಿ. ಚೆಲುವಿನ ಸಾಕಾರ ಶ್ರೀರಾಮ ಲಕ್ಷ್ಮಣ ಸೌಂದರ್ಯ ಗಣಿಸೀತೆ ಜೊತೆಗೆ, ವನವಾಸದುದ್ದೇಶದಿಂದಲೇ ಬಂದಾರು ದಂಡಕಾರಣ್ಯದ ಕಡೆಗೆ. ಅಣ್ಣನ ದೌರ್ಬಲ್ಯವರಿತಿದ್ದ ಧೂರ್ತೆಯು ಚಾಪಲ್ಯ ದುರಿಯೆಬ್ಬಿಸಿದಳು. ವೈದೇಹಿ ರೂಪವ ಬಗೆಬಗೆಯಾಗಿ ಮಾರ್ಮಿಕ ದಿಂಬಣ್ಣಿಸಿದಳು. ಮುಂದಡಿ ಇಟ್ಟೇನು ನಿನಗಾಗಿ ತರಲೆಂದು ಅಂದಾದ ಜಾನಕಿಯನ್ನು, ರಾಮನಾಣತಿಯಂತೆ ಲಕ್ಷ್ಮಣ ಕೊಯ್ದನು ಕ್ರೌರ್ಯದಿಂ ಕಿವಿಮೂಗುಗಳನ್ನು. ತಂಗಿಯಾಡಿದ ಮಾತ ಕೇಳುತ್ತಾ ರಾವಣ ಮನದಲ್ಲಿ ಬುಡುಕಿತನಾದ, ಮತ್ತೊಮ್ಮೆ ಮಾರೀಚನನ್ನು ಕಾಣಬೇಕೆಂದು ಆಶ್ರಮದ ದಾರಿ ಹಿಡಿದ. ಸಹಜಾತೆಯ ಮೂಗು ಕೊಯ್ಯುತ್ತ ಲಂಕೆಯ ಮಾನವ ಕಳೆದಿಹರಿವರು, ಗಡಿಯ ಭಾಗದ ಜನಸ್ಥಾನವ ಸ್ವಾಧೀನ ಪಡಿಸುತ್ತ ತಪ್ಪೆಸಗಿಹರು. ದಾನವ ರಾಜ್ಯಕ್ಕೆ ಅಪಮಾನವಾಗಿದೆ ಹೆಣ್ಣಿನ ಶೋಷಣೆಯಿಂದ, ಸೇಡನ್ನು ತೀರಿಸಿಕೊಳ್ಳಲೇಬೇಕಿದೆ ರಾಮನ ಮಾನಿನಿಯಿಂದ. ಧನ್ಯವಾದಗಳು.